ದರ್ಶನಕ್ಕೆ ಹೋಗ್ತಾ ಇದ್ವಿ. ಸೊ ನಾವು ಉಳ್ಕೊಂಡಿರೋವಂಥ ರೂಮನ್ನು ನೋಡ್ತಿರ್ತೀವಲ್ಲ, ನಾವು ಇನ್ನೂ 2 ರೂಮು ಬೇರೆ ಕಡೆ ತೊಗೊಂಡಿದ್ವಿ. ಸೊ ಓಕೆ ಚೆನ್ನಾಗಿತ್ತು. ಇದು ಟ್ರಸ್ಟದಲ್ವಾ, 500 ರೂಪೀಸ್ ಒಂದು ರೂಮ್ಗೆ. ಚೆನ್ನಾಗಿತ್ತು. ಇವಾಗ ದೇವ್ರ ದರ್ಶನಕ್ಕೆ ಹೋಗ್ತಾ ಇದ್ದೀವಿ. ಹಾಯ್ ಫ್ರೆಂಡ್ಸ್, ನಮಸ್ಕಾರ ಎಲ್ರಿಗೂ. ವೆಲ್ಕಮ್ ಬ್ಯಾಕ್ ಟು ಅನದರ್ ವಿಡಿಯೋ. ಇದು ಡೇ 2 ಇನ್ ಮಂತ್ರಾಲಯ. ರೂಮ್ ಬಿಟ್ಟು ಕೆಳಗೆ ಬಂದಿದ್ವಿ. ಎಲ್ಲರೂ ರೆಡಿಯಾಗಿ ಹೋಗ್ತಾ ಇದ್ದೀವಿ. ಅಲ್ಲಿಂದ ಒಂದೇ ಸ್ಟ್ರೇಟ್ ರೋಡ್ ಅಂತೆ, ಅಲ್ಲಿಂದ ದರ್ಶನ ತಗೊಂಡು ಹೋಗ್ಬೇಕು. ಇವಾಗ ನೆಕ್ಸ್ಟ್ ಡೇ ಬೆಳಿಗ್ಗೆ ಎಲ್ಲ ಫ್ರೆಶ್ ಅಪ್ ಆಗಿ ಇವಾಗ ದರ್ಶನಕ್ಕಂತ ಹೋಗ್ತಾ ಇದ್ದೀವಿ. ನಾವು ಟ್ರಸ್ಟ್ದೇ ರೂಮ್ ತಗೊಂಡಿದ್ವಿ, ಚೆನ್ನಾಗಿತ್ತು. ನಿಮಗೆ ರೂಮ್ ಟೂರ್ ನೆಕ್ಸ್ಟ್ ತೋರಿಸ್ತೀನಿ. 1 ರೂಮ್ ಇಲ್ಲೇ ಟೆಂಪಲ್ ನಿಯರ್ ಸಿಕ್ಕಿತ್ತು, ಇನ್ನು 2 ಧೀರೇಂದ್ರದಲ್ಲಿ ಸಿಕ್ಕಿತ್ತು. ಅದಕ್ಕೂ ಈಸಿ ಇದೆ, ಬ್ಯಾಕ್ ಗೇಟಲ್ಲಿಂದ ಬಂದರೆ ನಿಯರ್ ಆಗುತ್ತೆ ದೇವಸ್ಥಾನ. ಸೊ ನಮ್ದು ಇವತ್ತು ಜಾಸ್ತಿ ಏನೂ ಪ್ಲ್ಯಾನ್ ಇದ್ದಿದ್ದಿಲ್ಲ, ದರ್ಶನ ಮಾಡೋದು. ಇವತ್ತು ನಾವು ರಾಯರ ಸನ್ನಿಧಿಯಿಂದ ನಿಮಗೆ ವೆಲ್ಕಮ್ ಮಾಡ್ತಾ ಇದ್ದೀವಿ. ವೆಲ್ಕಮ್ ಟು ಅವರ್ ಚಾನಲ್. ಇಫ್ ಯು ಲೈಕ್ ಮೈ ವಿಡಿಯೋಸ್ ಪ್ಲೀಸ್ ಟು ಸಬ್ಸ್ಕ್ರೈಬ್ ಆ್ಯಂಡ್ ಫಾಲೋ. ಸೊ 8 o'clock 8:30 ಹಿಂಗೆ ರೆಡಿಯಾಗಿ ಬಂದ್ವಿ ಅನಿಸುತ್ತೆ. ದರ್ಶನ ಎಲ್ಲ ಒಂದು 9:30 10 ಒಳಗಡೆ ಆಯಿತು. ನೆಕ್ಸ್ಟ್ ಎಲ್ರಿಗೂ ಹೊಟ್ಟೆ ಹಸಿತಾಯ್ತು ಅಂತ ಬ್ರೇಕ್ಫಾಸ್ಟ್ ಮಾಡೋಕ್ಕೆ ಹೋದ್ವಿ. ಅದಾದಮೇಲೆ ನದಿ ಕಡೆ ಹೋಗಿದ್ವಿ, ಅಲ್ಲಿ ನದಿ ಹಾಗೆ ನೋಡ್ಕೊಂಡು ಬರೋಣ ಅಂತ. ಸೊ ಇದು ದರ್ಶನ ಎಲ್ಲ ಮುಗಿಸ್ಕೊಂಡು ಬ್ರೇಕ್ಫಾಸ್ಟ್ ಮಾಡೋಕ್ಕೆ ಹೋದ್ವಿ. ನಿನ್ನೆ ತೋರಿಸಿದ್ನಲ್ಲ ರಾಯರ ದರ್ಶಿನಿ ಅಂತ, ಆ ಹೋಟೆಲ್ ಚೆನ್ನಾಗಿತ್ತಂತ ಅಲ್ಲೇ ಹೋಗಿದ್ವಿ. ದರ್ಶನ ಎಲ್ಲ ಆಯಿತು. ವಿ ಹ್ಯಾಡ್ ಮಸಾಲ ದೋಸಾ, ಸೆಟ್ ದೋಸಾ, ಮತ್ತು ನಮ್ಮ ಪಾಪುಗೆ ಇಡ್ಲಿ ವಡ. ಸೊ ವಿ ಹ್ಯಾಡ್ ವಾಟ್ ಎವರ್ ವಿ ವಾಂಟ್. ಅದೆಲ್ಲ ತಿಂಡಿ ಎಲ್ಲ ಮಾಡಿಕೊಂಡು ನೆಕ್ಸ್ಟ್ ನಾವು ಮತ್ತೆ ದೇವಸ್ಥಾನ ಹತ್ರ ಬಂದು ನದಿ ಹತ್ರ ಹೋದ್ವಿ. ಅಲ್ಲಿ ತುಂಬ ಹಸುಗಳಿತ್ತು. ಸೊ ನದಿ ಹತ್ರ ಏನು ಜಾಸ್ತಿ ನೀರಿರಲಿಲ್ಲ. ಸೊ ಹಾಗೆ ನೋಡಿಕೊಂಡು ಸ್ವಲ್ಪ ಫೋಟೋಸ್ ಎಲ್ಲ ತಗೊಂಡು. ಎಲ್ಲೋಗಿದ್ರಿ ಸರ್? ಈಗ ಈ ಕಡೆ ಹೊಳ್ಳಿ ಹೇಳಿ ಸರ್. ಈ ಕಡೆ ಮಾಡ್ರಿ. ಇಲ್ಲ ಅಂದ್ರೆ ಎಲ್ಲಿ ಹೋಗ್ತಿದ್ರಿ ನೀವು? ರಾಘವೇಂದ್ರ ಇದ್ದಾರೆ, ಅವರೇ ನನ್ನ ಕಾಪಾಡಿದ್ರು. ಇವತ್ತು ಕಾಪಾಡಿದ್ರು. ಇಲ್ಲ ಅಂದ್ರೆ ನಾನು ಹೋಗಿಬಿಡ್ತಿದ್ದೆ. ಇಲ್ಲ ಅಂದ್ರೆ ಹೋಗ್ಬಿಡ್ತಿದ್ದೆ. ಎಲ್ಲಿಗೆ? ಅಷ್ಟೇ ಮಾಡ್ರಿ. ಸೂರ್ಯ ಕಾಲು ಹಿಂಗೆ ಇಟ್ಕೊಂಡು ಚಪ್ಪಲ್ ಹಾಕೊಂಡು ಮಾಡು. ಇಲ್ಲಿ ಮಾಡಿ ಕಾಸು ಚಪ್ಪಲ್ ಹಾಕೊಂಡು ಹೋಗ್ಬಿಡುದು. ಬ್ಯಾಡ ಬಿಡ್ರಿ, ಲಪಾಟಿ ಲಪಾಟಿ ಮ್ಯಾಗ ಏರ್ಸ್ತಾರೆ. ಸ್ವಾಮಿ ವಿವೇಕಾನಂದ ಲಪಾಟಿ ಗಿಳಿ ಶಾಸ್ತ್ರ ಹೇಳೋರೆಲ್ಲ ತುಂಬ ಜನ ಇದ್ದರು. ಇವ್ನು ನೋಡಿ ಗಿಳಿ ಅಂತ ಇದ್ದ. ಸೊ 20 ರೂಪೀಸ್ ಕೊಟ್ಟರೆ ಅವರು ನಮ್ಮ ಕೈ ಮೇಲೆ ಕೂಡಿಸ್ತಾರೆ. ಇವ್ನು ನೋಡಿ ಎದುರ್ತಾ ಇದ್ದಾನೆ, ಇವನ್ ಕಿವಿನೇ ತಿಂತಿತ್ತು. ಸೊ ಇಲ್ಲಿ ನದಿ ಮುಗಿಸ್ಕೊಂಡು ಹಾಗೆ ಆನ್ ದ ವೇ ಏನಾರ ಶಾಪಿಂಗ್ ಮಾಡ್ಕೊಂಡು ಇವಂಗೆ ಏನಾರ ಮತ್ತು ಹಾಗೆ ಏನೋ ಬಳೆ ಎಲ್ಲ ನೋಡ್ಕೊಳ್ತಾ ಹೋಗ್ತಾ ಇದ್ವಿ. ಇಲ್ಲಿ ಮತ್ತು ಅದು ಮೆಹಂದಿ ಥರ ಹಚ್ಚ ಹಾಕೋರು ಇರ್ತಾರೆ, ಅವರು ತುಂಬ ಮೋಸ ಮಾಡ್ತಾರೆ. ಫಸ್ಟ್ ಚಿಕ್ಕದಕ್ಕೆ 5 ರೂಪೀಸ್ 2 ರೂಪೀಸ್ ಅಂದೇಳಿ ಫುಲ್ ಕೈ ತುಂಬ ಹಾಕಿ ಆಮೇಲೆ 60 ರೂಪೀಸ್ ಕೊಡಿ ಅಂತೆಲ್ಲ ಮಾಡ್ತಾರೆ. ಸೊ ಹುಷಾರಾಗಿರ್ಬೇಕು, ನಮ್ಗೇನು ಬೇಕು ಅದಷ್ಟೇ ಹಾಕಿಸ್ಕೋಬೇಕು, ಇಲ್ಲ ಜಾತ್ರೆ ಮಾಡಿಬಿಡ್ತಾರೆ. ಸೊ ಇವಾಗ ತೋರಿಸ್ತಾ ಇರೋದು ಧೀರೇಂದ್ರಲ್ಲಿ ಸಿಕ್ಕಂಥ ರೂಮ್. ಇದು ಹೊರಗಡೆ ಈ ಥರ ಇತ್ತು, ಚೆನ್ನಾಗಿತ್ತು 2 ರೂಮು ಇಲ್ಲಿ. ಅದು ಇನ್ನೊಂದರಲ್ಲೂ ಚೆನ್ನಾಗಿತ್ತು. ಸೊ ಸಫಿಷಿಯೆಂಟ್ ಆಗಿರುತ್ತೆ. ಬಟ್ ಇದನ್ನು ನೀವು ಪ್ರೀ ಬುಕ್ ಮಾಡ್ಕೋಬೇಕು 1 ಮಂತ್ ಬಿಫೋರ್. ನಾವು 1 ಮಂತ್ ಬಿಫೋರ್ ಮಾಡಿದ್ರು ನಮಗೆ ಸಂಜೆ ಸಿಕ್ಕಿತ್ತು. ಸೊ ಪ್ರಿಯಾರ್ ಅರ್ಲಿ ಬುಕ್ಕಿಂಗ್ ಮಾಡಿದರೆ ಚೆನ್ನಾಗಿರುತ್ತೆ. ಇಲ್ಲಿ ಫೇಮಸ್ ಆದ ಬದನೆಕಾಯಿ ಬಜ್ಜಿನ ಟ್ರೈ ಮಾಡಿದ್ವಿ, ಚೆನ್ನಾಗಿತ್ತು, ಸಖತ್ತಾಗಿತ್ತು. ಮತ್ತು ಸೂಸ್ಲಾ, ಚುರುಮುರಿ ಸೂಸ್ಲಾ ಎಲ್ಲ ಸಖತ್ತಾಗಿತ್ತು. ಸೊ ಇದು ಲಾಸ್ಟ್ ಗುಡ್ ಬೈ ಹೇಳಿ
ನಮ್ಮ ಟ್ರಿಪ್ನ ಮುಗಿಸ್ಕೊಂಡು ನಾವು ಬ್ಯಾಕ್ ಟು ಬ್ಯಾಂಗ್ಳೂರ್. ಸೊ ರೈಲ್ವೆ ಸ್ಟೇಷನ್ ರೀಚ್ ಆದ್ವಿ, ಸೇಮ್ ವಿತ್ ಅ ಶೇರ್ಡ್ ಆಟೋಸಲ್ಲಿ ಬಂದು ಇಲ್ಲಿ ರೀಚ್ ಆದ್ವಿ. ದೆನ್ ವಿ ಆರ್ ಬ್ಯಾಕ್ ಟು ಅವರ್ ಹೋಮ್. ನಮ್ಮ ಟ್ರಿಪ್ ಮುಗೀತು. ಇವಾಗ ನಾವು ಬ್ಯಾಕ್ ಟು ನಮ್ಮ ಊರಿಗೆ ಹೋಗ್ತಾ ಇದ್ದೀವಿ ಫ್ರೆಂಡ್ಸ್. ಸೊ ನಾವು ಇವಾಗ ಫಸ್ಟ್ ಗುಂಟ್ಕಲ್ಗೆ ಹೋಗ್ತೀವಿ. ಅಲ್ಲಿಂದ ನಮ್ಮ ಪ್ಯಾರೆಂಟ್ಸಿಗೆ ಹುಬ್ಳಿ ಟ್ರೈನ್ ಹತ್ತಿಸ್ಬಿಟ್ಟು ನಾವು ಬ್ಯಾಕ್ ಟು ಬೆಂಗಳೂರು ಹೋಗ್ತೀವಿ. ಟ್ರೈನ್ ಸ್ವಲ್ಪ ಡಿಲೇ. ನೋಡಿ ಬೀಳ್ತಾಳಲ್ಲಿ. ಏನಿದೆ ನೋಡಿಲ್ಲಿ ನಮ್ಮ ಅಪ್ಪ. ಇವ್ರು ಯಾರು? ಅವ್ರು ಯಾರಿದ್ದಾರೆ? ಇವ್ರು ಯಾರು? ಓ ಎಲ್ಲಿದ್ದಾರೆ? ಅಲ್ಲಿ ಅಲ್ಲಿ ಕ್ಯಾಮ್ರಾ ಕಡೆ ತೋರಿಸಿ ಹೇಳಿ. ಎಲ್ಲಿದ್ದಾರೆ? ಅಲ್ಲಿದ್ದಾರೆ. ಕ್ಯಾಂಟೀನ್ ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು.